50-50 ನಿವೇಶನಗಳು ಹಂಚಿರೋದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ದೇಸಾಯಿ ಕಮಿಟಿಗೆ ಕೊಟ್ಟಿದ್ದೀವಿ. ಏಕಸದಸ್ಯ ಅವ್ರದ್ದು ಕಮಿಟಿ ಮಾಡಿದ್ದೀವಿ. ಅವರು ಅದನ್ನು ಚೇರ್ ಮಾಡ್ತಿದ್ದಾರೆ. PN ದೇಸಾಯಿ ಅವರವರು ಏನು ನಮಗೆ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಮೇಲೆ ನಾವು ಕ್ರಮ ತಗೋತೀವಿ. ಮುಂದುವರಿಸಿದ್ದಾರೆ. ಯಾಕಂದ್ರೆ ಇವತ್ತು ಸಹ ಮುಡಾದ ಅಧಿಕಾರಿಗಳ ಕರೆಸಿ ವಿಚಾರಣೆ ಮಾಡುವಂಥದ್ದು ಒಂದು ಕಡೆ ತಮ್ಮ ಮೇಲೆ ಮತ್ತೆ ಪಾರ್ವತಿ ಅವರ ಮೇಲೆ ಇರುವಂತಹದ್ದು ಅದಕ್ಕೆ ವಿಸ್ತರಣೆ ಆಗಿದೆ. ನೋಡಿ, ನನಗೆ ಈ ದೇಶದ ನ್ಯಾಯಾಂಗದ ಬಗ್ಗೆ ನನಗೆ ನಂಬಿಕೆ ಇದೆ, ಸಂವಿಧಾನದ ಬಗ್ಗೆ ನಂಬಿಕೆ ಇದೆ. ಈಗ ನ್ಯಾಯಾಂಗ ಏನು ನಿರ್ದೇಶನ ಕೊಡ್ತದೆ ಅದ್ರ ಪ್ರಕಾರ ನಾವು ಮುಂದುವರಿತೀವಿ. ED ಆದರೂ ಹೋಗಲಿ, ಇನ್ನೊಂದಾದರೂ ಹೋಗಲಿ, ಮತ್ತೊಂದಾದರೂ ಹೋಗಲಿ, ಅದ್ರ ಬಗ್ಗೆ ನಾವು ಏನು ತಲೆ ಕೆಡಿಸ್ಕೊಳ್ಳೋಂತಹ ಸಂದರ್ಭ ಇಲ್ಲ, ಎದುರ್ಕೊಳ್ಳೋ ಅಂಥ ಸಂದರ್ಭವೂ ಇಲ್ಲ. ಯಾಕಂದರೆ ನಾವೇನೂ ತಪ್ಪು ಮಾಡಿಲ್ಲ. ನಾನಾಗಲಿ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಾಗಲಿ ಯಾವುದೇ ತಪ್ಪು ಮಾಡಿಲ್ಲ. ತಪ್ಪು ಮಾಡ್ದೇನೂ ಸಹ ಸುಮ್ಮನೆ ಬಯಾಸ್ಡ್ ಆಗಿ ಅದೇನೋ ಮೈಸೂರು ಚಲೋ ಮಂಗಳೂರು ಚಲೋ ಅಂತ ಮಾಡಿಬಿಟ್ಟು ರಾಜಕಾರಣಕ್ಕೆ ಮಾಡುವಂತಹ ಈ ಕೆಲಸ ಇವತ್ತು ತಪ್ಪು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಲೋಕಾಯುಕ್ತರು ಅವರಲ್ಲಿ ಏನು ಸತ್ಯಾಸತ್ಯತೆ ಕಂಡುಹಿಡಿದು ಇವತ್ತು ಕೊಟ್ಟಿದ್ದಾರೆ. ED ಅವರು ಮಾಡಲಿ. ED ಈಸ್ ಆಲ್ಸೋ ಇಂಡಿಪೆಂಡೆಂಟ್ ಬಾಡಿ. ಅವರು ಸಹ ತನಿಖೆ ಮಾಡಲಿ. ಕೋರ್ಟ್ ಏನು ತೀರ್ಮಾನ ತಗೋತದೋ ಆ ತೀರ್ಮಾನದ ಮೇಲೆ ನಾವು ಮುಂದೆ ಹೋಗ್ತೀವಿ. ಅಬ್ಸರ್ವೇಷನ್ಸ್ ಇದೆ, ಆಫೀಸರ್ಸ್ ಲ್ಯಾಪ್ಸ್ ಮಾಡಿದ್ದಾರೆ, ಆರ್ಥಿಕವಾದಂಥ ನಷ್ಟ ಉಂಟು ಮಾಡಿದ್ದಾರೆ ಮೂಡಾಗೆ ಅನ್ನುವಂಥದ್ದು. ಅದು ಬರಲಿ. ಏನಾದರೂ ಪರ್ಟಿಕ್ಯುಲರ್ ಆಗಿ ಇಂಥ ಆಫೀಸರು ಈ ಥರ ತಪ್ಪು ಮಾಡಿದ್ದಾರೆ ಅಂತ ರಿಪೋರ್ಟ್ ಬಂದರೆ ಡೆಫಿನೆಟಾಗಿ ಅವ್ರ ಮೇಲೆ ನಾವು ಕ್ರಮ ತಗೋತೀವಿ. ಸರ್ಕಾರ ಕ್ರಮ ತಗೊಳ್ಳೋಕ್ಕೆ ಯಾವುದೇ ಸಂದರ್ಭದಲ್ಲಿ ಸಹ ಹಿಂದೆ ಹೋಗೋದಿಲ್ಲ.